ಸರ್ ನಮಗೆ ಈ ಪರಿಸ್ಥಿತಿ ನಮಗೆ ಒಂದು ಗೌರವಪಟ್ಟ ಕರ್ನಾಟಕ ಎಲ್ಲರೂ ಜನಕ್ಕೂ ನಾವು ಅವ್ರ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಮತ್ತು ಇಂಡಸ್ಟ್ರಿಯಲ್ಲಿ ನಾವು ಒಂದು 10-11 ಶುಗರ್ ಫ್ಯಾಕ್ಟ್ರಿಗಳಿಗೆ ಕಾರ್ಖಾನೆಯಲ್ಲಿ ಕೆಲಸ ಮಾಡಿದ್ದೀವಿ. ಸೊ ಈಗ ನಾವು ಏನಾಗಿದೆ, ನಾವು ಸಾಧಾರಣ ಒಂದು BSc ರಾ ಗ್ರ್ಯಾಜುಯೇಟ್ ಆಗಿ ಆಮೇಲೆ ನಾವು ಸೆಲ್ಫ್ ಎಜುಕೇಷನ್ ಮಾಡಿಕೊಂಡು ಇವತ್ತು ನಾವು BSc ಆದಮೇಲೆ MSc ಆದಮೇಲೆ MTech ಮತ್ತು MTech ಆದಮೇಲೆ ನಾವು ANSI ದಟ್ ಈಸ್ ಅಸೋಸಿಯೇಷನ್ ಆಫ್ ನ್ಯಾಷನಲ್ಸ್ ಯೂನಿಟ್ ನಾವು ಕರ್ನಾಟಕ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸು ಅವ್ರದ್ದು ಒಂದು ಡೆಲ್ಲಿಯಲ್ಲಿ ಋಷಿಭವನ್ ತಂದಿದೆ, ಅವ್ರದ್ದು ನಡೀತಾ ಇರೋದು ಒಂದು ಟ್ರೈನಿಂಗ್ ಸೆಂಟ್ರಲ್ಲಿ 2.5 ವರ್ಷ ನಾವು ಅದು ಒಂದು ತತ್ವಜ್ಞಾನ ಪಡ್ಕೊಂಡು ಅದಾದಮೇಲೆ ನಾವು ಇಂಡಸ್ಟ್ರಿಯಲ್ಲಿ ಬಂದು ಪುನಃ ನಾವು ಒಂದು ಇಂಜಿನಿಯರ್ ಆಗಿ ಕೆಮಿಕಲ್ ಸೈಡಲ್ಲಿ ನಾವು ನಿರ್ವಾಹ ಮಾಡಿಸಿದ್ವಿ. ಸೊ ಇದರಲ್ಲಿ ನಾವು ಫ್ಯಾಕ್ಟ್ರಿಯಲ್ಲಿ ಯಾವುದು ಸೇಫ್ಟಿ ತಗೋಬೇಕು ಮತ್ತು ಯಾವುದು ಪ್ರಕಾರ ನಾವು ಮಾಡಬೇಕು ಈ ತತ್ವಜ್ಞಾನಗಳನ್ನ ಅಲ್ಲಿ ಪಡೆದೀವಿ. ಅದು ನಾವು ಮಾಡಿದ ಮೇಲೆ ಈ ಇಂಡಸ್ಟ್ರಿಯಲ್ಲಿ ನಾವು ಸೇಫ್ಟಿ ಪ್ರೊಸೀಜರ್ಸ್ ಏನೇನಿದೋ ಅದೆಲ್ಲ ನಾವು ಅಡಾಪ್ಟ್ ಮಾಡಿ ಅವ್ರಿಗೆ ನಾವು ಅಲ್ಲಲ್ಲಿ ನಾವು ಕೇಳಿ ಕೊಡಿಸ್ಬೇಕಾಗುತ್ತೆ. ಮತ್ತು ಪ್ರಾಸೆಸ್ಸಲ್ಲಿ ಏನೋ ಚೇಂಜಸ್ ಇರ್ತದೆ, ಪೊಸಿಷನಲ್ಲಿ ನಾವು ಕರೆಕ್ಟಾಗಿ ನಾವು ಔಟ್ ಸ್ಟಾಕ್ ಮೇಂಟೈನ್ ಮಾಡಬೇಕು. ಸೊ ಹಿಂಗಾಗಿ ಒಂದೊಂದು ಇಂಡಸ್ಟ್ರಿಯಲ್ಲಿ ಒಂದೊಂದು ಟೈಪ್ ನಮಗೆ ಎಕ್ಸ್ಪೀರಿಯೆನ್ಸ್ ಸಿಗ್ತದೆ. ಸೊ ಫಾರ್ ಎಕ್ಸಾಂಪಲ್ ನಾವು ಮಾಡುವಾಗಿ ಒಂದು ಇದರಲ್ಲಿ ರಸಾಯನ ತತ್ವದಲ್ಲಿ ನಾವು ನೋಡಿದ್ರೆ ಫಸ್ಟ್ ಜ್ಯೂಸ್ ತಗೊಂಡು ವೇಮೆಂಟ್ ಮಾಡಿದ ಮೇಲೆ ಅದು ನಾವು ವೇಮೆಂಟು ಇಲ್ಲ ನಾವು ಮೆಷರ್ಮೆಂಟ್ ಮಾಡಿದ ಮೇಲೆ ನಾವು ಜ್ಯೂಸ್ ಹೀಟಿಂಗ್ ಮಾಡ್ತೀವಿ. ಜ್ಯೂಸ್ ಹೀಟಿಂಗ್ ಆದಮೇಲೆ ಅದೇ ನಾವು ಇದಲ್ವಾ ನಮ್ಮದು ಲೈಮನ್ ಸಲ್ಫರ್ ಇದು ಆ್ಯಡ್ ಮಾಡಿ ನಾವು ಜ್ಯೂಸನ್ನು ನ್ಯೂಟ್ರಲೈಸ್ ಮಾಡ್ತೀವಿ. ಜ್ಯೂಸ್ ನ್ಯೂಟ್ರಲೈಸ್ ಆದಮೇಲೆ ಅದು ಸೆಟ್ಲಿಂಗ್ ಮಾಡ್ತೀವಿ. ಸೆಟ್ಲಿಂಗ್ ಆದಮೇಲೆ ಎವಾಪ್ರೇಷನ್ಗೆ ಹೋಗ್ತದೆ. ಎವಾಪ್ರೇಷನ್ ಆದಮೇಲೆ ಅದು ಸಿರಪ್ಪಾಗಿ ಕನ್ವರ್ಟ್ ಮಾಡಿ ನಾವು ಅದು ಒಂದು ಇದಕ್ಕೆ ಪ್ಯಾನ್ ಬಾಯ್ಲಿಂಗ್ ಕ್ರಿಸ್ಟಲೈಸೇಷನ್, ಸಿಂಗಲ್ ಪ್ಯಾನ್ ಕ್ರಿಸ್ಟಲೈಸೇಷನ್ ಅಂತೇಳಿ ಅಲ್ಲಿ ಮಾಡ್ತೀವಿ. ಸೊ ನಾವು 3 ಬಾಯ್ಲಿಂಗ್ ಸಿಸ್ಟಮ್ ಮಾಡ್ತೀವಿ. ಇದು ನಾವು ಮಾಡ್ತಾ ಇರೋದು ಡಬಲ್ ಸಲ್ಫಟೇಷನ್ ಶುಗರ್ ಅಂತೇಳಿ ಹೇಳ್ತೀವಿ. ಡಬಲ್ ಟೈಮ್ ನಾವು ಸಲ್ಫರೇಷನ್ ಮಾಡ್ತೀವಿ. ಬಟ್ ಇದರಲ್ಲಿ ನಾವು ಸಲ್ಫಟೇಷನ್ ಮಾಡಿದ ಮೇಲೆ ಇದು ನಾವು ಸಿರಪ್ಪಾಗಿ ಕನ್ವರ್ಟ್ ಮಾಡಿ ಪುನಃ ನಾವು ಶುಗರ್ ತಯಾರು ಮಾಡಲಿಕ್ಕೆ ಅದು ಪುನಃ ನಾವು ಸೆಂಟ್ರಿಫಿಕೇಷನ್, ಕ್ರಿಸ್ಟಲೈಸೇಷನ್ ಮತ್ತು ಕ್ರಿಸ್ಟಲೈಸೇಷನ್ ಮಾಡಿದ ಮೇಲೆ ಶುಗರ್ ಡ್ರಾಪ್ ಆಗುತ್ತೆ. ಕ್ರಿಸ್ಟಲ್ ಆಗಿ ಡ್ರಾಪ್ ಆದಮೇಲೆ ನಾವು 3 ಮ್ಯಾಸಿಕ್ಯೂಟ್ ಬಾಯ್ಲಿಂಗ್ ಅಂತೇಳಿ ಮಾಡ್ತೀವಿ. ಸೊ ಈ 3 ಮ್ಯಾಸಿಕ್ಯೂಟ್ ಬಾಯ್ಲಿಂಗ್ ಆದಮೇಲೆ ಫಸ್ಟ್ ಬರೋ ಶುಗರ್ ನಾವು ಬ್ಯಾಗಿಂಗ್ ಮಾಡ್ತೀವಿ. ಇದಾದಮೇಲೆ ನಾವು ಗ್ರೇಡಿಂಗ್ ಮಾಡಿ ಆ ಶುಗರ್ ಒಂದು ನಾವು ಡ್ರೈ ಮಾಡಿ ಅದನ್ನು ನಾವು ಪ್ಯಾಕ್ ಮಾಡ್ತೀವಿ. ಸೊ ಇದು ಒಂದು ನಾವು ಮಾರ್ಕೆಟಬಲ್ ಶುಗರ್ ಅಂತ ಹೇಳ್ತೀವಿ. ಬಟ್ ಇದಿಲ್ಲದೆ ನಾವು ರಾ ಶುಗರ್ ತಯಾರು ಮಾಡ್ತೀವಿ. ರಾ ಶುಗರಲ್ಲಿ ಸಲ್ಫರೇ ಇರಲ್ಲ. ಸೊ ನಾವು ಚುನ್ನ ಮಾತ್ರ ಹಾಕಿ ಅದನ್ನು ನಾವು ಹೀಟ್ ಮಾಡಿ ಮತ್ತು ಚುನ್ನ ಹಾಕಿ ಅದನ್ನು ನಾವು ಸೆಟಲ್ ಮಾಡಿ ಡೈರೆಕ್ಟ್ ಎವಾಪ್ರೇಟರ್ ತಗೊಂಡೋಗಿ ಅಲ್ಲಿಂದ ಡೈರೆಕ್ಟ್ ನಾವು ಇದಕ್ಕೆ ಶುಗರ್ ಹೌಸ್ಗೆ ಹೋಗಿ ಇದು ಡ್ರಾಪ್ ಮಾಡಿ ಅದನ್ನು ನಾವು ಡೈರೆಕ್ಟ್ ಪ್ಯಾಕ್ ಮಾಡಿಬಿಡ್ತೀವಿ. ಸೊ ಇದರಲ್ಲಿ ಶುಗರ್ ಬೇರೆ ಟೈಪ್ ಆಫ್ ಶುಗರ್ಸ್ ಎಲ್ಲ ಇದೆ. ಸೊ ಆ ರೀಫೈನ್ ಶುಗರ್ ಮಾಡ್ತೀವಿ. ರೀಫೈನ್ ಶುಗರಲ್ಲಿ ಅದೇ ಥರ ನಾವು ಪುನಃ ಇದು ರೀಫೈನ್ ಮಾಡಿದರೆ ರಾ ಶುಗರ್ ರೀಫೈನ್ಡ್ ಶುಗರ್ ಅಂತ ಹೇಳ್ತೀವಿ. ಸೊ ಈ ಶುಗರ್ ಪ್ರಾಸೆಸ್ಸಲ್ಲಿ ಏನೇನು ಟೆಕ್ನಿಕ್ಸ್ ಇದೆ ಅದೆಲ್ಲ ನಮಗೆ ಕಾನ್ಪುರಲ್ಲಿ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಅವರು ಅಲ್ಲಿ 2.5 ವರ್ಷ ನಾವು ಪಡೆದಿರೋದ್ರಿಂದ ಅಲ್ಲಿ ನಮಗೆಲ್ಲ ಹೇಳಿಕೊಟ್ಟಿದ್ದಾರೆ. ಯಾವಾಗ ಯುವಕರಿಗೆ ನಾವು ಒಂದು ಕೇಳಬೇಕಾಗಿರೋದು ಮೇಯ್ನಾಗಿ ಯುವಕರು ಯಾವಾಗ ಓದ್ತಾ ಇರಬೇಕು, ಬುಕ್ ಓದಬೇಕು, ಸ್ವಲ್ಪ ಬರಿಬೇಕು ಡೈಲಿ. ಇದನ್ನು ನಾವು ಮಾಡಿಬಿಟ್ರೆ ಎಜುಕೇಷನ್ ಅಂತ ಹೇಳ್ತೀವಿ. ಎಜುಕೇಷನ್ ಕೆಲವರು ಇಲ್ಲದಿರೋದು ಮೆಚುರಿಟಿಯಲ್ಲಿ ಅವ್ರ ಜೊತೆಗೆ ಸೇರಿಕೊಂಡಿರ್ತಾರೆ, ಭಾಳ ಓದಿರೋ ಜೊತೆಗೆ ಅವ್ರಿಗೆ ತತ್ವಜ್ಞಾನ ಬಂದ್ಬಿಡ್ತದೆ. ಬಟ್ ಅದೇ ಥರ ನಾನು ಇಂಡಸ್ಟ್ರಿಯಲ್ಲಿ ಅದೇ ಥರ ಎಷ್ಟೋ ಜನ ನೋಡಿದ್ದೀನಿ, ಅವರು ಓದಿಲ್ಲ ಅಂದರೆ ಡಿಗ್ರಿ ಓದಿಲ್ಲ ಅಂದರೂ ಭಾಳ ಜ್ಞಾನ ಪಟ್ಟಿದ್ದಾರೆ. ಸೊ ಇದಕ್ಕೆ ಕಾರಣ ಏನಂದರೆ ಅವರು ಈ ಥರ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡ್ತಾ ಇರ್ತಾರೆ. ಸೊ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಎಲ್ಲಿ ಚಾನ್ಸಸ್ ಇದೋ ಅಲ್ಲಿ ಯುವಕರು ಅಲ್ಲಿ ಹೋಗಿ ಅಟೆಂಡ್ ಮಾಡಬೇಕು. ಕೆಲವರು ಕಾಲೇಜಿಗೆ ಹೋಗಿ ಒಂದು ಇದರಲ್ಲ ಸೌಲಭ್ಯ ಇರಲ್ಲ, ಅವರೆಲ್ಲ ಈ ಥರ ಒಂದು ಕೆಲಸಗಳ ಎಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ ನಡೀತಾ ಇರ್ತದೋ ಅಲ್ಲಿ ಹೋಗಿ ಅಟೆಂಡ್ ಮಾಡಬೇಕು. ಸರ್ಟಿಫಿಕೇಟ್ ಕೋರ್ಸ್ಗಳು ಮಾಡಬೇಕು. ಇಮಿಡಿಯೇಟ್ 1 ಡೇ ಪ್ರೋಗ್ರಾಮ್ ಇರ್ತದೆ. ಸೊ ಆ ಥರ ಎಲ್ಲ ನಾವು ಹೋಗಬೇಕು. ಮತ್ತು ಇದಿಲ್ಲದೆ ನಾವು ಆ್ಯಕ್ಚುಲಿ ಕಾರ್ಖಾನೆಗಳು ಇದೆಲ್ಲ ಹೋಗಿ ವಿಸಿಟ್ ಮಾಡಬೇಕು. ಎಲ್ಲೆಲ್ಲಿ ಜ್ಞಾನ ಇದೆ ಯಾವುದಿದ್ರೂ ತಿಳ್ಕೋಬೇಕು. ಸೊ ಈ ಥರ ಒಂದು ಜ್ಞಾನಗಳು ನಾವು ಪಡ್ಕೊಂಡ್ರೆ ಅವ್ರು ಎಲ್ಲೆಲ್ಲಿ ಏನೇನು ನಡೀತದೆ ಅಂತೇಳಿ ಗೊತ್ತಾಗ್ತದೆ. ಯಂಗ್ಸ್ಟರ್ಸ್ ಬೇರೆ ನಾವು ಇದೇ ಥರ ಕೆಲಸ ಮಾಡಬೇಕು, ಆಫೀಸಲ್ಲಿ ಹೋಗಬೇಕು, ಇದೇ ನಾವು ಕೆಲಸ ಪಡಬೇಕು, ಆ ಥರ ಒಂದು ಇದು ಈಗ ಇರಲಿಲ್ಲ. ಈಗ ಇಂಡಿಯಾದಲ್ಲಿ ಎಷ್ಟೋ ಇದು ಬಂದಿದೆ ಕಂಪ್ಯೂಟರ್ ಜ್ಞಾನ. ಅದು ಏನಿಲ್ಲ, ಯಾವುದು ಡಿಗ್ರಿಯೇ ಬೇಕಾಗಿಲ್ಲ, ಡೈರೆಕ್ಟಾಗಿ ಹೋಗಿ ಒಂದು ವಾರದಲ್ಲಿ ನಾವು ಕಲಿಬೋದು ಕಂಪ್ಯೂಟರ್. ಸೊ ಇದೇ ಥರ ನಾವು ಎಲ್ಲ ಇದರಲ್ಲಿ ನಾವು ಟ್ರೈನಿಂಗ್ ಪಡಿಸ್ಬೇಕು ನಮ್ಮ ಮೈಂಡ್. ಒನ್ಸ್ ಟ್ರೈನಿಂಗ್ ಆಫ್ ಮೈಂಡ್ ಆಗ್ಬಿಟ್ರೆ ನಮಗೆ ಒಂದು ವಿದ್ಯಾವಂತನಿಗೆ ಸಿಕ್ಬಿಡುತ್ತೆ. ನಮಗೆ ಡಿಗ್ರಿ ಕೊಡ್ತಾರೆ ಅಂತೇಳಿ ಅದು ಮಾತ್ರ ಇಲ್ಲ, ಇದನ್ನು ಉಳಿಸ್ಕೋಬೇಕು. ಈಗ ನಮಗೆ ಡಾಕ್ಟ್ರೇಟ್ ಕೊಟ್ಟಿದ್ದೀರಾ, 4 ಜನಕ್ಕೆ ನಾವು ಹೆಲ್ಪ್ ಮಾಡಬೇಕು, 4 ಜನಕ್ಕೆ ಟ್ರೈನಿಂಗ್ ಮಾಡಬೇಕು. ಈ ಥರ ಒಂದು ಇದರಲ್ಲಿ ನಾನು ಬರ್ತಾ ಇದ್ದೀನಿ. ಮತ್ತು ಯಾರಿಗೂ ಒಂದು ಬೇಕಾದರೆ ಒಂದು ಎಜುಕೇಷನ್ ಫೀಸ್ ಕಟ್ಟೋದು ಇದೆಲ್ಲ ನಾನು ನನ್ನ ಹೆಂಡತಿ ಇಬ್ಬರು ಮಾಡ್ಕೊಂಡಿದ್ದೀವಿ. ಅವರು ಪಾಪ ಮ್ಯಾಥ್ಸ್ ಗಣಿತಶಾಸ್ತ್ರದಲ್ಲಿ ಗೋಲ್ಡ್ ಮೆಡಲಿಸ್ಟು ತಿರುಪತಿ ಯೂನಿವರ್ಸಿಟಿಲಿ. ಈಗ ನಾನು ಆ್ಯಕ್ಚುಲಾಗಿ ಇದರೆಲ್ಲ ಮಾಡಿ ನಾವು ಕುವೆಂಪು ಯೂನಿವರ್ಸಿಟಿಲೇ ಎಷ್ಟೋ ಡಿಗ್ರಿಗಳು ನಾವು ಮಾಡಿ ಇವತ್ತು MTech ಕೆಮಿಕಲ್ ಇಂಜಿನಿಯರಿಂಗ್ ಕರ್ನಾಟಕ ಓಪನ್ ಯೂನಿವರ್ಸಿಟಿಲೇ ಮಾಡ್ಕೊಂಡಿವಿ. ಸೊ ಬೈ ದ ವೇ ಇವತ್ತು ನಾನು ಏನು ಮಾಡಬೇಕು ಅಂತೇಳಿದ್ದೀನಿ ಅಂದರೆ ಈಗ ನಾವು ಸಮಾಜ
ಸೇವೆಯಲ್ಲಿ ನಾವು ಇನ್ವಾಲ್ವ್ ಆಗಬೇಕು. ಯಾವ ಥರ ನಾವು ಎಲ್ಲಿಯೋದಿದ್ದರೆ ನಾವು ಅವರ ರೆಕಮೆಂಡ್ ರೈಟ್ ಪರ್ಸನ್ ಅಂತೇಳಿ ನಾವು ಅಲ್ಲಿ ರೆಕಮೆಂಡ್ ಮಾಡೋದು. ಮತ್ತು ಬ್ಯಾಂಗ್ಳೂರು ಸಿಟಿಲಿ ಎಷ್ಟೋ ವ್ಯಾಕೆನ್ಸಿಗಳಿದೆ, ಫಿಲಪ್ ಮಾಡಿಲ್ಲ. ಆ ಥರ ಪ್ರೈವೇಟ್ ಇದರಲ್ಲಿ ಅವ್ರಿಗೆ ಬೇಕಾಗುತ್ತೆ ಒಳ್ಳೆ ಸೂಟಬಲ್ ಕ್ಯಾಂಡಿಡೇಟ್ಸು. ನಾವು ಸಿಕ್ಕಾಗಿರೋದು CV ಬಯೋಡಾಟಾ ಯಾವುದು ಸಿಕ್ಕಿದ್ರೂ ನಾವು ಅಲ್ಲಿ ಎಲ್ಲೆಲ್ಲಿ ಅವ್ರಿಗೆ ಹಾಕಬೇಕು ಅಲ್ಲಿ ನಾವು ಅವ್ರ ಹತ್ರ ಕಾಣ್ಬಿಟ್ಟು ಬಿಸ್ನೆಸ್ ಓನರ್ಸು ಅವ್ರು ಎಲ್ಲೆಲ್ಲಿ ನಮಗೆ ಐಡೆಂಟಿಫೈ ಆಗಿದ್ದಾರೆ, ಸೊ ಅವ್ರಿಗೆ ಕೊಟ್ಬಿಡ್ತೀವಿ. ನಾವು ಕರ್ನಾಟಕ ಕನ್ಸಲ್ಟೆನ್ಸಿ ಸರ್ವಿಸಸ್ ನಾವು ಇಟ್ಕೊಂಡಿದ್ದೀವಿ. ಮತ್ತು ಇದೇ ಥರ ಇರೋದು ಯಾವುದೋ ಕಾರ್ಖಾನೆಗೆ ಹೋಗ್ತೀವಿ, ಅಲ್ಲಿ ಡೈರೆಕ್ಟರ್ಶಿಪ್ ಇರ್ತೀವಿ, ಅವ್ರು ಕೇಳ್ತಾರೆ ಇಷ್ಟು ಜನ ಇದೆ ಇಲ್ಲಿ ಬೇಕಾಗುತ್ತೆ ನಮಗಂತೇಳಿ, ಅಲ್ಲಿ ನಾವು ರೆಫರ್ ಮಾಡ್ತೀವಿ. ಈ ಥರ ಎಲ್ಲ ನಾವು ಇದೇ ಕೆಲಸಗಳ ಸೋಷಿಯಲ್ ಸರ್ವಿಸಲ್ಲಿ ಮಾಡ್ತಾಯಿದ್ವಿ. ಅದೆಲ್ಲ ಅಲ್ಲಿ ಕಾರ್ಖಾನೆಗೆ ಹೋದರೆ ಇದೆಲ್ಲ ರೂರಲ್ ಏರಿಯಾಸಲ್ಲಿ ಇರ್ತದೆ. ಸೊ ಅಲ್ಲಿ ನಾವು ಸ್ಕೂಲಲ್ಲೇ ಇರ್ತದೆ, ಅಲ್ಲಿ ಯಾವುದೋ ಒಂದು ಪ್ರೈಮರಿ ಸ್ಕೂಲಲ್ಲಿ ಅಲ್ಲಿ ಹೋಗಿ ನಾವು ಮಾತಾಡ್ತೀವಿ. ಸೊ ಅದರಲ್ಲಿ ಒಂದು ಬ್ಲಡ್ ಕ್ಯಾಂಪ್ಸು ಮತ್ತು ಈ ಥರ ಒಂದು ಕೆಲವು ಯೋಗ ಕ್ಯಾಂಪ್ಗಳು ಇದೆಲ್ಲ ನಾವೇ ಆಗ್ತೀವಿ ಅಲ್ಲಿ. ಸೊ ಅದಕ್ಕೊಂದು ಚಾನ್ಸ್ ಆಗ್ತಾಯಿದೆ. ಈಗ ನಮಗೆ ಡಾಕ್ಟರ್ ಆನರಿ ಕೊಟ್ಟಿರೋದು ಇದು ಒಂದು ಗೌರವ ಪದವಿ ನಮಗೆ. ಅಲ್ಲಿ ಹೋಗಿ ಒಂದು ಫಂಕ್ಷನ್ಸ್ ಮಾಡ್ಬೋದು. ಇದಕ್ಕೆಲ್ಲ ನಮಗೊಂದು ಮೋಟಿವೇಶನ್ ಆಗಿ ಇದು ಒಂದು ನಮಗೆ ಭಾಳ ಹೆಲ್ಪ್ ಆಗುತ್ತೆ. ಮತ್ತು ಈಗ ಮೀಡಿಯಾ ಅವರು ಇದೆಲ್ಲ ನಾವು ಮಾಡುವಾಗಿ ನಾವು ಎಲ್ಲೆಲ್ಲಿಯೂ ರೀಚ್ ಆಗ್ತೀವಿ. ಸೊ ಅದರಿಂದ 4 ಜನಕ್ಕೆ ನಾವು ಸಹಾಯ ಮಾಡಬೇಕಂತೇಳಿ ಇಲ್ಲಿ ಬಂದಿದ್ದೀವಿ. ಸೊ ಇದರಲ್ಲಿ ನಾವು ಭಾರತ್ ವರ್ಚುವಲ್ ಯೂನಿವರ್ಸಿಟಿ ಪೀಸ್ ಆ್ಯಂಡ್ ಫಾರ್ ಎಜುಕೇಷನ್ ಪೀಸ್ ಆ್ಯಂಡ್ ಎಜುಕೇಷನ್ ಒಂದು ನಮಗೆ ಭಾಳ ಹೆಲ್ಪ್ ಆಗುತ್ತೆ ಅಂತೇಳಿ ಒಂದು ಉದ್ವೇಗ ಇದೆ. ಮತ್ತು ನಾವು ಇಂಡಸ್ಟ್ರಿಯಲ್ಲಿ ಹೋಗುವಾಗಿ ಅಲ್ಲಿ ಒಂದೊಂದು ಕಡೆ ಒಂದೊಂದು ಅನುಭವಗಳಿರ್ತವೆ. ಫಾರ್ ಎಕ್ಸಾಂಪಲ್ ಮೈಸೂರು ಶುಗರ್ ಕಂಪನಿಯಲ್ಲಿ ವರ್ಕ್ ಮಾಡುವಾಗಿ 4-5 ತಿಂಗಳದು ಸಂಬಳ ಕೊಟ್ಟಿಲ್ಲ ಅವರು. ಸೊ ನಾವು ಅಲ್ಲಿಂದ ನಾನು ಬಿಟ್ಟು ಬಂದೆ. ಯಾಕಂದರೆ ಅದು ಒಂದು ತಿಂಗಳ ಸಂಬಳ ನಾವು 1.1 crore ಸ್ಯಾಂಕ್ಷನ್ ಮಾಡ್ತೀವಿ. ಸೊ ಹಾಗಾದ್ರೆ ಅವರು ಚಿಮ್ನಿ ಮೇಲೆ ಎತ್ಕೊಂಡು ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಹೇಳ್ಬಿಟ್ರು. ಸೊ ಹಂಗೆ ಒಂದು ಸಮಸ್ಯೆ ಬರಬಾರ್ದು, ನಾವು ಅದು ಹೆಂಗೆ ಕಾಪಾಡಬೇಕಂತೇಳಿ ಈ ಥರ ಎಲ್ಲ ಸಮಸ್ಯೆಗಳು ನಾವು ಇಂಡಸ್ಟ್ರಿಲಿರೋದು ನಾವು ಎನ್ಲೈಟ್ ಮಾಡಬೇಕು. ಯಾಕಂದರೆ ಅವರು ಫ್ಯಾಮಿಲೀಸ್ಗಳು ಇದ ಮೇಲೆ ಡಿಪೆಂಡು, ಸ್ಯಾಲ್ರಿ ಮೇಲೆ. ಸೊ ನಾವು ಅಲ್ಲೆಲ್ಲ ಹೋದರೆ ಎಷ್ಟು ಆಗುತ್ತೆ ಅವ್ರ ಡೈರೆಕ್ಟರ್ಗಳಿಗೂ ಮತ್ತು ಬೋರ್ಡ್ ಮೀಟಿಂಗಲ್ಲಿ ಹೋಗಿ ಮಾತಾಡ್ತೀವಿ. ಈ ಥರ ಒಂದು ಕೆಲಸಗಳನ್ನು ನಾವು ಮಾಡ್ತಾ ಇರ್ತೀವಿ. ಸೊ ಇದೆಲ್ಲ ನಮಗೆ ಭಾಳ ಇದಾಗುತ್ತೆ. ನಾವು ಮಾಡಿರೋದು 11 ಫ್ಯಾಕ್ಟ್ರಿಗಳಲ್ಲಿ ಇದು ತಮಿಳುನಾಡು ಮತ್ತು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ ಎಲ್ಲ ಕಡೆ ನಾವು ಹೋಗಿ ಈಗೇನು ಫಾರ್ ಶಿರ್ಡಿ ಸಾಯಿ ನಮ್ಮ ದೇವಸ್ಥಾನ ಇದೆ ನಮ್ಮ ಶಿರ್ಡಿಯಲ್ಲಿ, ಅದು ಪಕ್ಕ ಕೂಡ ವರ್ಕ್ ಮಾಡಿದ್ದೀನಿ ಅಹಮದಾಬಾದ್ ಡಿಸ್ಟಿಕಲ್ಲಿ. ಸೊ ಹಿಂಗೆಲ್ಲ ನಮಗೆ ಎಂಥ ಜನ ನೋಡುವಾಗಿ ನಮಗೊಂದು ಎಕ್ಸ್ಪೀರಿಯನ್ಸ್ ಸಿಗ್ತದೆ, ಅವ್ರ ಹತ್ರ ಇರೋ ಒಂದು ಕಲ್ಚರ್ ನಮಗೆ ಸಿಗ್ತದೆ. ಮತ್ತು ಒಳ್ಳೇದು ಕೆಟ್ಟದ್ದು ತಗೊಂಡು ನಾವು ಪುನಃ ಒಂದು ಇದು ಮಾಡಬೇಕು ಅಂತೇಳಿ ಇದು ನಾವು ಇನ್ನೊಂದು ಸಹಾಯವಾಗಿ ನಾವು ಆಗಬೇಕಂತೇಳಿ ನಾನು ಈಗ ನಮ್ಮ ಆಯುಸ್ ಕೊಟ್ಟಿದ್ದಾನೆ ದೇವರು, ಅದೆಲ್ಲ ಸರ್ವಿಸ್ ಕೊಡಬೇಕಂತೇಳಿ ಅವ್ರಿಗೆ ಸರ್ವಿಸ್ ಕೊಡಬೇಕು ಸಮಾಜಕ್ಕಂತೇಳಿ ಇಲ್ಲಿ ನಾವು ಬಂದು ಮಾತಾಡ್ತಾ ಇದ್ದೀವಿ. ಸೊ ಇವರು ನಮ್ಮ ಮೀಡಿಯಾ ಅವರು ಅದೊಂದು ಎನ್ಲೈಟ್ ಮಾಡಿ ನಮಗೊಂದು ಇದು ಚಾನ್ಸ್ ಕೊಟ್ಟಿದ್ದಾರೆ. ಸೊ ಅವ್ರಿಗೂ ನಾವು ಧನ್ಯವಾದಗಳು. ಮತ್ತು ಭಾರತ್ ಯೂನಿವರ್ಸಿಟಿಗೂ ಒಂದು ಧನ್ಯವಾದಗಳು. ಮತ್ತು ಕರ್ನಾಟಕ ಜನಕ್ಕೆ ಎಲ್ಲರಿಗೂ ಒಂದು ಧನ್ಯವಾದಗಳು ಅರ್ಪಿಸಿಕೊಂಡು ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಅಂತೇಳಿ ಮುಗಿಸ್ಕೊತಾ ಇದ್ದೀನಿ. ವಂದೇ ಮಾತರಂ.